ಇದೇನು ನಿನ್ನ ಅವತಾರ? ಅದೃಷ್ಟ ಅಟ್ಟಿಸ್ಕೊಂಡು ಬಂದ್ರೆ ಬಂಡೇನು ಬಂಗಾರವಾಗುತ್ತೆ ಮಮ್ಮಿ. ನೋಡು. ಯಾಕೆ ಮಮ್ಮಿ ನಡೀತಾ ಇದೆಯಾ? ಇದೆಲ್ಲ ಕದ್ಕೊಂಡಿದ್ದಲ್ಲ, ಸಂಪಾದನೆ ಮಾಡಿದ್ದು. ಇಷ್ಟೊಂದ? ಈಗ ನಾನು ಹಿಂದಿ ಫಿಲ್ಮ್ ಸ್ಟೋರಿ ರೈಟರ್. ಏನ್ ಡಿಮ್ಯಾಂಡ್ ಇದೆ ಗೊತ್ತಾ? ಬೆಳಿಗ್ಗೆ ಆದ್ರೆ ವಸಂತ್ ಕುಮಾರ್, ಮಧ್ಯಾಹ್ನ ಆದ್ರೆ ಮನೋಜ್ ಕುಮಾರ್, ಸಂಜೆ ಆದ್ರೆ ಸಂಜೀವ್ ಕುಮಾರ್, ರಾತ್ರಿ ಆದ್ರೆ ರಾಜೇಂದ್ರ ಕುಮಾರ್. ಎಲ್ಲ ಕ್ಯೂನಲ್ಲಿ ನಿಂತಿರ್ತಾರೆ ನಾನು ನೋಡಕ್ಕೆ. ಹೀಗಾದ್ರೆ ನಿನ್ನ ಓದು? ಓ ಮದರ್, ಡೋಂಟ್ ಬಾದರ್. ಇದೆಲ್ಲ ಪಾರ್ಟ್ ಟೈಮ್ ಜಾಬ್. ನೀನ್ ಇಂಥ ಸೀರೆ ಉಟ್ಕೊಂಡಿದ್ಯಾ? ಈ ಸೀರೆ ಉಟ್ಕೋ, ರಾಣಿ ಮಹಾರಾಣಿ ತರ ಕಾಣುತ್ತ್ಯಾ. ನೋಡು, ಕನ್ನಡಕ ತರ ಇದನ್ನ ಹಾಕೊಂಡು ಇನ್ಮೇಲೆ ನಾನ್ ಬರೆದ ಕಾಗದನೆಲ್ಲ ಸಲೀಸಾಗಿ ಓದ್ಬೋದು. ನನಗೆ ನಂಬೋಕೆ ಆಗ್ತಾ ಇಲ್ವಲ್ಲೋ. ಇದೆಲ್ಲ ನಿಜ ಏನು? ನಿನ್ನ ಪ್ರಾಣೇ ನಿಜ. ಹೋಗು, ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಓ ಫಾದರ್, ಯು ಆರ್ ಸೋ ಅನ್ಲಕ್ಕಿ. ನಿನ್ ಮಗನ್ ಭವಿಷ್ಯ ನೋಡಕ್ ಮುಂಚೆನೆ ಸ್ವರ್ಗ ಸೇರ್ಬಿಟ್ಟೆ. ಇದೇ ಏನು ನೀನು ಬರೀತಾ ಇರೋ ಕತೆ? ಮಮ್ಮಿ, ಅದು ಏನೋ ಅದು ಪಾಪಿಷ್ಟ. ಓದು ಅಂತ ದುಡ್ಡು ಕಳ್ಸಿದ್ರೆ ಸೇರ್ಸಾಡ್ತಾ ಇದೀಯಾ? ಅದ್ರಲ್ಲಿ ತಪ್ಪೇನಿದೆ ಮಮ್ಮಿ? ಆಡಿದ್ರಿಂದ ತಾನೇ ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದೆ. ಇವತ್ತು ಜೂಜಾಟ ಆಡ್ತೀಯಾ, ನಾಳೆ ಕೊಲೆ ಮಾಡ್ತೀಯ. ತಗೊಂಡೋಗಿ ನಿನ್ ಕೆಟ್ಟ ಸಂಪಾದನೆ. ನೀನ್ ನನ್ನ ಮಗನ ಆಗಿದ್ರೆ ಇದನ್ನೆಲ್ಲ ತಗೊಂಡೋಗಿ ಚರಂಡಿಗೆ ಬಿಸಾಕ್ಬಿಟ್ವಾ? ಮಮ್ಮಿ, ನಿನಗೆ ಹಣದ ಬೆಲೆ ಗೊತ್ತಿಲ್ಲ ಮಮ್ಮಿ. ಏನಂದ್ರೆ? ನಂಗ ಹಣದ ಬೆಲೆ ಗೊತ್ತಿಲ್ಲ. ಬಿಸಿಲು ಮಳೆ ಅಂತ ನೋಡದೆ ಕಲ್ಲು ಇಟ್ಟಿಗೆ ಹೊತ್ತು ಕೂಲಿ ಮಾಡಿ ನಿನ್ ಸಾಕಿದ್ದೀನಿ. ನಿನ್ನ ಮೈಯಲ್ಲಿ ಹರಿತಿರೋ ಒಂದೊಂದು ರಕ್ತದ ಹನಿನು ನನ್ನ ಕಷ್ಟದ ಫಲ ಕಣೋ ಪಾಪಿ. ಏನ್ ಪ್ರಯೋಜನ? ನಿನ್ ಮಗನ ಶ್ರೇಯಸ್ಸನ್ನು ನೋಡಿ ಸಂತೋಷ ಪಡುವಂತ ಬುದ್ಧಿನೂ ನಿನ್ಗಿಲ್ಲ. ಅಪ್ಪ, ನೀನಿದ್ದಿದ್ರೆ ನನ್ಗೆಲ್ಲ ಅಂತಿದ್ಯಾ? ಅವನ್ ಯಾಕೋ ಕೇಳ್ತೀಯ? ಅವ್ರ ಕಾಲಿನ ದುಳ್ಳಿ ಯೋಗ್ಯತೆ ಕೂಡ ನಿನಗಿಲ್ಲ. ನೋಡ್ದೇನಪ್ಪ ಏನಂತಿದ್ದಾಳೆ? ರೇಸ್ ಆಡಿದ್ ನಂತಪ್ಪ, ಜಾತ ಹೊಡೆದಿದ್ ನಂತಪ್ಪ. ನನ್ನಪ್ಪನ ಫೋಟೋ ಮುಟ್ಟಿದ್ರೆ ನಿನ್ಗೇನಮ್ಮ? ನಿಮ್ಮಪ್ಪ ಯಾರು? ನಿಮ್ಮಪ್ಪ ರಾಯರೇ, ಯಾರ್ದ ಮದುವೆ? ನನಗೆ. ನಿನಗೆ? ಎಲ್ಲ ಮುದಿಯ, ಈ ವಯಸ್ಸಿನಲ್ಲಿ ನಿನಗೆ ಯಾರೋ ಹೆಣ್ಣು ಕೊಡ್ತಾರೆ? ನನ್ನಷ್ಟೇ ವಯಸ್ಸಾದ ಹೆಣ್ಣು ಆಂಜನೇಯ ಅಗರಬತ್ತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಗುಡ್. ಅಂತೂ ಈಗಲಾದ್ರೂ ಸಂಸಾರಿ ಆಗ್ಬೇಕು ಅನ್ನಿಸ್ತಲ್ಲ ನಿನಗೆ? ಎಲ್ಲ ರಾಯರ್ದೇ. ನಂದೇ ಏನೋ? ನೀವು ಹಣ ಕೊಡದೆ ಹೋಗಿದ್ರೆ ಈ ಲಗ್ನ ಪತ್ರಿಕೆ ಆದ್ರೂ ಹೇಗ್ ಪ್ರಿಂಟ್ ಮಾಡ್ಸಕ್ಕಾಗ್ತಾ ಇತ್ತು? ನಾನು ಯಾವಾಗ ಹಣ ಕೊಡ್ತಾನೆ? ಹೇಗೆ? ಅವತ್ತು ವಸಂತಮ್ಮ ಬಂದು ಗಲಾಟೆ ಮಾಡಿದಾಗ ಹಣನು ಒಡವೆ ಪೇಟಿಗೆ ಕೊಟ್ರಲ್ಲ, ಅದನ್ನ ತಿಪ್ಪೆಗೆ ಸೇಂದ್ರಿ ಅನ್ಯಾಯವಾಗಿ ಕಂಡೋರ್ ಪಾಲಾಗುತ್ತಲ್ಲ ಅಂತ ಮನೆಗೆ ತಗೊಂಡೋಗಿಟ್ಕೊಂಡೆ. ಆ ಹಣದಲ್ಲೇ ಈ ಎಲ್ಲಾ ಏರ್ಪಾಡೋನು. ಏನಾದ್ರೂ ತಪ್ಪಾಗ್ತಾ ಇದೆ? ಇಲ್ಲಪ್ಪ, ನಂದೇ ತಪ್ಪು. ಖಂಡಿತ ಮದುವೆಗೆ ಬರ್ತೀನಿ ತಾನೆ? ಇದನ್ನ ತಪ್ಪಿಸ್ಕೊಳಕ್ಕಾಗತ್ತೇನೋ? ಖಂಡಿತವಾಗಿಯೂ ಬರ್ತೇನೆ. ಬರ್ತೀನಿ ಅಮ್ಮ, ಬರ್ತೀನಿಮ್ಮ. ಇದೇನು ವಸಂತಮ್ಮ, ಇವತ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಮೀನಾ, ಆ ಕೆಲ್ಸ ಹೋಯ್ತು. ನೋಡು ವಸಂತಮ್ಮ, ನನ್ ಕೆಲ್ಸಕ್ಕೆ ಹೋಗೋ ಊದ್ಗಡ್ಡೆ ಫ್ಯಾಕ್ಟ್ರಿಲಿ ಒಂದ್ ಕೆಲ್ಸ ಖಾಲಿ ಇದೆ. ನೀನ್ ಅಲ್ಲಿಗೆ ಬರ್ತೀಯಾ? ಆ ಕೆಲ್ಸ ನನಗೆ ಗೊತ್ತಿಲ್ವಲ್ಲ. ನಾನು ಹೇಳ್ಕೊಡ್ತೀನಿ. ಹಾಗಾದ್ರೆ ಸರಿ, ಬರ್ತೀನಿ. ಬೇಗ ಅಡಿಗೆ ಮಾಡಿಟ್ಬಿಟ್ಟು ನಮ್ಮನೆ ಹತ್ರ ಬಾ, ಇಬ್ರು ಒಟ್ಟಿಗೆ ಹೋಗೋಣ. ನೋಡಮ್ಮ ಗೀತಾ, ಹಾಗಿದ್ರು ಪರೀಕ್ಷೆ ಮುಗ್ದಿರುತ್ತೆ, ರಜಾನೂ ಇರುತ್ತೆ, ಬರ್ಬೋದಲ್ಲ? ತಾತ 4 ದಿವಸ ನನ್ನ ಫ್ರೆಂಡ್ ಜೊತೆ ರಜಾ ಕರ್ಕೊಂಡ್ ಬಂದ್ಬಿಡ್ತೀನಿ ತಾತ. ನೋಡೋ, ನೀನ್ ಮದುವೆಗೆ ಬರ್ದೆ ಹೋದ್ರೆ ಆ ಬೊಮ್ಮಣ್ಣ ಹಾಸ್ಯ ಬಣ್ಣನೇ ಏರೋದಿಲ್ಲ ಅಂತಿದಾನಂತ. ಸರಿ, ಬರ್ತೀನಿ. ಸೊ ದಿ ಪ್ರೋಗ್ರಾಮ್ ಇಸ್ ಫಿಕ್ಸ್ಡ್. ಓಕೆ? ಸರಿ, ಬರ್ತೀನಿ. ಸೊ ದಿ ಪ್ರೋಗ್ರಾಮ್ ಇಸ್ ಫಿಕ್ಸ್ಡ್. ಓಕೆ? ಬರ್ತೀನಿ. ಓಕೆ, ಬಾಯ್. ವಸಂತಮ್ಮ, ಅದಕ್ಕೆ ನಾನು ಅವತ್ತೇ ಹೇಳಿದ್ದು, ಒಂದ್ ಹೆಣ್ಣಿಗೆ ಒಂದ್ ಗಂಡು ಇದ್ದೇ ಇರುತ್ತೆ ಅಂತ. ಮದ್ವೆ ಆದ್ಮೇಲೆ ಕೆಲ್ಸ ಬಿಟ್ಬಿಡ್ತೀಯ ಮುನಿಮ್ಮ? ಇಲ್ಲ ವಸಂತಮ್ಮ, ಒಬ್ರ ಸಂಪಾದನೆ ಈ ಕಾಲದಲ್ಲಿ ಎಲ್ಲಿ ಸಾಕಾಗುತ್ತೆ. ಅಂದಾಗೆ ನೀವಿಬ್ರು ನನ್ ಮದ್ವೆಗೆ ಬಂದೇ ಬರ್ಬೇಕು. ಅಯ್ಯೋ,
ನಿನ್ ಮದುವೆ ತಪ್ಪಿಸ್ಕೊಳಕ್ಕಾಗುತ್ತಾ? ಖಂಡಿತ ಬರ್ತೀವಿ. ನಮಸ್ಕಾರ ಸ್ವಾಮಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ ಅಮ್ಮ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ಇವರು ಆಂಜನೇಯ ಅಗರಬತ್ತಿ ಫ್ಯಾಕ್ಟ್ರಿ ಮಾಲೀಕರು. ನಮಸ್ಕಾರ. ಆರೋಗ್ಯ ಇವನ್ಯಾರು ಇಲ್ಲಿ ಕರೆಸಿದ್ರು? ಇಂಥವ್ರೆಲ್ಲ ಮದುವೆ ಮಂಟಪಕ್ಕೆ ಸೇರಿಸಬಹುದೇ? ಇನ್ನು ಏನ್ ನೋಡ್ತಾ ಇದ್ದೀಯ? ನಡಿ ಆಚೆ. ನಮ್ಮ ವಸಂತಮ್ಮನ ಯಾಕ್ರಿ ಹಾಗೆಲ್ಲ ಅಂತ ಇದ್ದೀರಿ? ವಸಂತಮ್ಮನಂತೆ ನಿಮಗೆ ಗೊತ್ತಿಲ್ಲ ಸರ್. ಶುದ್ಧ ನಡತೆಗೆಟ್ಟ ಹೆಣ್ಣು ಇವಳು. ಮದುವೆ ಮುಂಚೆನೆ ಮಗುವಿನ ತಾಯಿಯಾಗಿ ಮನತನ ಮರ್ಯಾದೆಗೆ ಮಸಿ ಬಿಡದವಳು. ಇದನ್ನ ತಿಳಿದಿದ್ರು ಯಾವನೊಬ್ಬ ಮುಟ್ಟಾಳ ನಾನು ಕಟ್ಕೊಂಡು ಉದ್ಧಾರ ಮಾಡ್ತೀನಿ ಅಂತ ಮುಣಿತಿದ್ದು ಬಿಟ್ಟ. ಮನುಷ್ಯನ್ರಿ ನೀವು? ಇಷ್ಟು ಜನಗಳ ಮುಂದೆ ಆ ಹೆಣ್ಣನ್ನು ಹೀಯಾಡ್ಸೋದಿಕ್ಕೆ ನಾಚೆ ಆಗಲ್ಲ ನಿಮ್ಗೆ? ಅಲ್ಲ ರೀ, ಆಕೆ ನಡತೆಗೆಟ್ಟು ಉಳಿದ್ರಲ್ಲ, ಅದಕ್ಕೆ ಯಾರಿಗೆ ಕಾರಣ? ನಿಮ್ಮಂತ ಒಬ್ಬ ಗಂಡಸ್ತಾನೆ. ಗೀತಾ, ಸುಮ್ಮನಿರಮ್ಮ. ನೀನ್ ಸುಮ್ಮನಿರ್ತಾತ, ಎಲ್ಲಾ ಸುಮ್ಮನಿದ್ದೆ ಇಂಥವ್ರು ಹೆಚ್ಕೊಂಡ್ರದು. ಅಲ್ಲ ರೀ, ಸುವಾಸನೆ ಅಗರಬತ್ತಿ ತಯಾರಕು ಅಂತ ಬಂದು 1 ನಿಮಿಷ ದುರ್ವಾಸನೆ ಹಾಡ್ಬಿಟ್ರಲ್ರಿ. ಬಹಳ ದೊಡ್ಡ ಮನುಷ್ಯರು ಕಣ್ರಿ. ಏನಂದ್ರೆ ನೋಡಿದ್ರ ಊರ್ನವ್ರೆಲ್ಲ ನನ್ನ ಹೇಗೆ ಆಡ್ಕೋತಿದ್ದಾರೆ ಅಂತ. ಅವತ್ ನನ್ ಸತ್ತೇ ಹೋಗಿದ್ರೆ ಇವತ್ತು ಇಂಥ ಮಾತು ಕೇಳೋ ಪರಿಸ್ಥಿತಿ ನನಗ್ ಬರ್ತಾ ಇತ್ತ. ನನ್ ಯಾಕೆ ಉಳಿಸಿದ್ರಿ? ನನ್ ಯಾಕೆ ಉಳಿಸಿದ್ರಿ? ಇದೇ ಮನೆ. ಅಮ್ಮ, 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 ನಿನಗಾದ ಅವಮಾನಕ್ಕೆ ನಾನು ತುಂಬಾ ಪಶ್ಚಾತ್ತಾಪ ಪಟ್ಟೆ. ಅವನ್ನ ಚೆನ್ನಾಗಿ ಬೈದೆ. ಈ ಪರದೇಶಿ ಮೇಲೆ ನಿಂಗೆ ಯಾಕಮ್ಮ ಇಷ್ಟೊಂದು ಪ್ರೀತಿ? ಯಾಕೋ ಏನೋ ಆ ಕಟಕ ನಿನ್ ಬೈತಾ ಇದ್ರೆ ನನ್ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲಮ್ಮ. ಗೀತಾ, ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನಾನು ಅದೆಷ್ಟು ಅದೃಷ್ಟ ಮಾಡಿ ಅಲ್ಲಿಗೆ ಬಂದೆ. ಆ ಪುಣ್ಯಾತ್ಮ ನನ್ನ ಬೈದೇ ಇದ್ದಿದ್ರೆ ನಿನ್ನ ಇಲ್ಲಿ ನೋಡೋ ಭಾಗ್ಯ ಸಿಗ್ತಾ ಇತ್ತ. ಈ ತಬ್ಲಿ ನೋಡೋದು ಒಂದು ಭಾಗ್ಯನ ಅಮ್ಮ. ಏನು ನೀನಾ ತಬ್ಲಿ? ಹೌದಮ್ಮ, ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಅವ್ರು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ಬಿಟ್ರಂತೆ. ಸುಳ್ಳು, ನಿಮ್ ತಾಯಿ ಸತ್ತಿಲ್ಲ, ಬದುಕಿದ್ದಾಳೆ. ಬದುಕಿದ್ದಾಳೆ? ಎಲ್ಲಮ್ಮ? ನಾನೇಮ್ಮ, ನಾನೇ ನಿಮ್ಮಮ್ಮ, ನಾನೇ ನಿಮ್ಮಮ್ಮ. ಅಮ್ಮ? ಹೌದಮ್ಮ, ನಾನೇ. ಅಮ್ಮ, ಹೌದು, ನೀನು ನನ್ನ ಮಗಳಿದ್ದ ಹಾಗೆ ಅಂದ್ಮೇಲೆ ನಾನು ನಿನ್ ತಾಯಿ ಸಮಾನ ತಾನೆ. ಇವತ್ತಿನಿಂದ ನೀನೇ ನನ್ನಮ್ಮ. ಅಮ್ಮ ಗೀತಾ, ನಾ ಬರ್ತೀನಮ್ಮ. ಹಾಗಾಗಿ ಬರ್ತಾ ಇದೆ. ಪಾಪಾಜಿ, ಆ ಅಮ್ಮನಿಗೆ ನನ್ನ ವಯಸ್ಸಿನ ಮಗಳಿರ್ಬೇಕಾಗಿತ್ತು ಅಂತ ಕಾಣುತ್ತೆ. ಅವಳೆಲ್ಲ ಚಿಕ್ಕ ವಯಸ್ಸಲ್ಲೇ ಹೊರಟೋಗಿರ್ಬೇಕು. ಅದಕ್ಕೆ ನನ್ನನ್ನು ತಬ್ಕೊಂಡು ನಾನು ನಿನ್ ತಾಯಿ ಸಮಾನ ಅಂತ ಕೊಳ್ಳಾಡ್ಬಿಟ್ಲು. ಆಮೇಲೆ ಇನ್ನೇನ್ ಮಾಡ್ಲಿ, ಸರಿ ಅಂತಂದೆ. ನಿನಗೇನು ಬುದ್ಧಿ ಇದೆಯೋ ಇಲ್ವೋ ಗೀತಾ? ಯಾವಳ ಪರದೇಶನ್ ತಾಯಿ ಅನ್ಕೊಂಡ್ಬಿಟ್ಟಿಯಾ? ಇದ್ರಲ್ಲಿ ತಪ್ಪೇನಿದೆ ಅಜ್ಜಿ? ಅವಳ ಮಗಳನ್ನ ಕಳ್ಕೊಂಡವಳು ನಾನು ತಾಯಿ ಕಳ್ಕೊಂಡವಳು. ಗೀತಾ, ತಾಯಿಗಿಂತ ಹೆಚ್ಚಾಗಿ ನಾನು ನಿನ್ನ ನೋಡ್ಕೊಳ್ತಾ ಇಲ್ವಾ ಕಂದ? ನಾನಿಲ್ಲ ಅನ್ನ ಅಜ್ಜಿ. ಆದ್ರೂ ತಾಯಿನೇ.
For more updates, like, comment, subscribe to our channel.